ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡಿದ್ದೀನಿ ಅಂದರೆ ಪೀನಟ್ ಚಿಕ್ಕಿ. ಆದರೆ ಅದು ಪೀನಟ್ ಚಿಕ್ಕಿ ಆಗಿಲ್ಲ, ಒಂದು ಚಿಕ್ಕ ಮಿಸ್ಟೇಕ್ ಆಯಿತು. ಅದರಿಂದ ಅದು ಪೀನಟ್ ಚಿಕ್ಕಿ ಥರ ಆಗಿಲ್ಲ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇವಾಗ 1 ಕಪ್ಪು ಕಡಲೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದರ ಸಿಪ್ಪೆನೆಲ್ಲ ತೆಗಿಯೋಣ. ಇವಾಗ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಇವಾಗ ಈ ಥರ ಬೋಂಡ ಎಲ್ಲ ಫ್ರೈ ಮಾಡ್ತೀವಲ್ಲ, ಇದ್ರಲ್ಲಿ ತೊಗೊಂಡು ಹಿಂಗೆ ಮಾಡಿದ್ರೆ ಸಿಪ್ಪೆ ಬೇಗ ಹೋಗುತ್ತೆ. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ, ಎಲ್ಲನೂ ರೆಡಿ ಮಾಡಿಕೊಂಡು. ಇದನ್ನ ಹಾಗೆ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳೋಣ, ಯಾಕಂದರೆ ದೊಡ್ಡ ದೊಡ್ಡ ಪೀಸ್ ಇರುತ್ತೆ ಪೀನಟ್ಟು, ಹಾಗಾಗಿ ಚಿಕ್ಕಕ್ಕೆ ಪ್ರೆಸ್ ಮಾಡಿ ಇಟ್ಕೊತಿದ್ದೀನಿ. ಒಂದು ಪ್ಲೇಟಿಗೆ ಒಂದು 2-3 ಡ್ರಾಪ್ಸಷ್ಟು ಆಯಿಲ್ ಹಾಕಿ ಆಯಿಲ್ ಸ್ಪ್ರೆಡ್ ಮಾಡಿ ಇಟ್ಕೊತಿದ್ದೀನಿ, ಯಾಕಂದರೆ ಆಮೇಲೆ ನಾವು ಇದನ್ನು ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗುತ್ತೆ. ಇವಾಗ ಎಷ್ಟು ತೊಗೊಂಡಿದ್ದೀನಿ ಶೇಂಗಾನ ಅಷ್ಟೇ ಬೆಲ್ಲ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಬಾಯ್ಲ್ ಮಾಡ್ತಾಯಿದ್ದೀನಿ. ಇದರಲ್ಲೇ ಆಗಿರೋದು ಮಿಸ್ಟೇಕು. 1 ನಿಮಿಷ ಜಾಸ್ತಿ ಮಾಡಿದರೆ ಕರೆಕ್ಟಾಗಿ ಪೀನಟ್ ಚಿಕ್ಕಿ ಆಗ್ತಿತ್ತು. ಇದನ್ನು ಒಂದು ಬೌಲಲ್ಲಿ ನೀರು ತೊಗೊಂಡು ಅದರಲ್ಲಿ ಹಾಕಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಆ ನೀರಿಂದ ಅದನ್ನು ತೆಗೆದಾಗ ಅದು ಕಟಂಕ್ ಅಂತ ಸೌಂಡ್ ಬರಬೇಕು, ಅಂದರೆ ಕ್ರಿಸ್ಪಿಯಾಗಿರಬೇಕು. ಬಟ್ ಇದು ಕ್ರಿಸ್ಪಿಯಾಗಿರಲಿಲ್ಲ, ಸ್ವಲ್ಪ ಹಿಂಗೆ ಎಳೆದ್ರೆ ಏನು ದಾರ ಥರ ಬರೋ ಥರ ಇತ್ತು. ನಾನು ಆವಾಗಲೇ ಹಾಕಿಬಿಟ್ಟೆ ಪೀನಟ್ನ. ಸೊ ಹಾಗಾಗಿ ಅದು ಪೀನಟ್ ಚಿಕ್ಕಿ ಆಗಲಿಲ್ಲ, ಪುಡಿ ಪುಡಿ ಆಗೋಯ್ತು ಅಷ್ಟೆ. ಇವಾಗ ಇದಕ್ಕೆ ಬಾಯ್ಲ್ ಆಗ್ತಾ ಇರೋದಕ್ಕೇ ಪೀನಟ್ ಹಾಕ್ಕೊತಾ ಇದ್ದೀನಿ. ಪೀನಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಸೋಡಾ ಹಾಕ್ತಾಯಿದ್ದೀನಿ, ನಾರ್ಮಲ್ ಅಡುಗೆ ಸೋಡಾ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು, ಅಂದರೆ ಇನ್ನೂ 1 ಮಿನಿಟ್ ಅದು ಬಾಯ್ಲ್ ಆಗಿದ್ದರೆ ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕಾಗಿತ್ತು. ಇದು ನಾನು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಲಿಕ್ವಿಡ್ ಆಯಿತು. ನಾನು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ಕಡಿಮೆ ಆಗಿದ್ದರಿಂದ ಲಿಕ್ವಿಡ್ ಆಯಿತು. ಇವಾಗ ಇದನ್ನು ಡೈರೆಕ್ಟ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಪ್ಲೇಟಿಗೆ ಹಾಕಿ ಇದನ್ನು ಒಂದು 5 ಮಿನಿಟ್ಸ್ ಆರಕ್ಕೆ ಬಿಟ್ಟು ಒಂದು ಸ್ವಲ್ಪ ಬಿಸಿ ಇರುವಾಗಲೇ ಮಾರ್ಕ್ ಮಾಡ್ಕೊಬೇಕು. ನಾನು ಪ್ರೋಸೆಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ಬಟ್ ಬೆಲ್ಲ ಪಾಕದಲ್ಲಿ ಮಿಸ್ ಮಾಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಬೇಕು, ಅಂದರೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದು ನಂದು ಸ್ವಲ್ಪ ಏನೋ ಚೀವಿ ಆಗಿರುತ್ತೆ ತಿನ್ನುವಾಗ, ಆ ಥರ ಆಗಿಬಿಡ್ತು ಇದು. ಈ ಥರ ಮಾರ್ಕ್ ಮಾಡಿ ಇಟ್ಕೋಬೇಕು, ಆಮೇಲೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಬೆಲ್ಲ ಪಾಕ ಕರೆಕ್ಟಾಗಿ ಬಂದಿಲ್ಲದಿರೋದಕ್ಕೆ ಇದು ಈ ಥರ ಆಗಿದೆ. ಇಲ್ಲಿ ನೋಡಿ, ಈ ಥರ ಆಗ್ತಾಯಿದೆ. ಹಾಗೆ ಪುಡಿ ಪುಡಿನೇ ತೆಗೆದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ತಿಂದೆಲ್ಲ ಖಾಲಿನೂ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.